Okay, so in the class, I think in the I think in the last class we have explained about the class A power amplifier. Okay, it is what is the series fed class A amplifier and what do you mean by it is transformer coupled amplifier, and it is what is its efficiency. ಹೌದಾ, ಅದನ್ನ ಕಲ್ತಿದ್ವಿ ತಾನೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಅದು ಕ್ಲಾಸ್ ಎ ಪವರ್ ಆಂಪ್ಲಿಫೈರ್, ಅದ್ರದ್ದು ಓಕೆ ಸೀರೀಸ್ ಫೆಡ್ ಆಮೇಲೆ ಟ್ರಾನ್ಸ್ಫಾರ್ಮರ್ ಕಪಲ್ಡ್ ಕ್ಲಾಸ್ ಎ ಆಂಪ್ಲಿಫೈರ್ ಎರಡು ಕಲ್ತಿದ್ವಿ. ಆಮೇಲೆ ಆಮೇಲೆ ಸೀರೀಸ್ ಫೆಡ್ ಕ್ಲಾಸ್ ಎ ಆಂಪ್ಲಿಫೈರ್ ಎಫಿಷಿಯನ್ಸಿ 50% ಇದೆ ಅಂತ ಹೇಳಿ ಡಿರೈವ್ ಮಾಡಿದೀವಿ. ಐ ಆಮ್ ಸಾರಿ, ಇಟ್ ಇಸ್ ಕ್ಲಾಸ್ ಎ ಸೀರೀಸ್ ಫೆಡ್ ಆಂಪ್ಲಿಫೈರ್ ಎಫಿಷಿಯನ್ಸಿ 25% ಇದೆ ಅಂತ ಹೇಳಿ ಡಿರೈವ್ ಮಾಡಿದೀವಿ. ಆಮೇಲೆ ಟ್ರಾನ್ಸ್ಫಾರ್ಮರ್ ಕಪಲ್ಡ್ ಕ್ಲಾಸ್ ಎ ಆಂಪ್ಲಿಫೈರ್ ಏನಿದೆಯಲ್ಲ 50% ಇದೆ ಅಂತ ಹೇಳಿ ಡಿರೈವ್ ಮಾಡಿದೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆ ಡಿರೈವೇಶನ್ ಅದು? Okay. Sir. Okay. And okay, and in this class we are going to study about the class B power amplifier. Okay, it is concerned for the unit 2, okay, of the analog electronic circuit subject. It is for the diploma E and C. Okay, so that's in this class. So actually we are going to study the class B power amplifier. It is what are the characteristics of the class B power amplifier. Is okay, the class B push pull amplifier, and it is complementary symmetry, okay, push pull class B amplifier, and it is what is the power dissipated by the output transistors in the class B amplifier, and in this case what do you mean by this it is crossover distortion, and also the power consideration and the maximum efficiency of the class B amplifier. So all the okay is going to be studied in this class. ಇದನ್ನೆಲ್ಲ ಕಲಿಯೋಣ ಇವತ್ತು. I think already you know about the actual meaning of the class B amplifier. So the operation of the class B amplification takes place only for the half cycle. It is 180 degree. ಹೌದಾ? ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಏನಂದ್ರೆ ಕ್ಲಾಸ್ ಬಿ ಆಂಪ್ಲಿಫೈರ್ ಓಕೆ ಹಾಫ್ ಸೈಕಲ್ಗೆ ಮಾತ್ರ ಕಂಡಕ್ಷನ್ ಆಗುತ್ತೆ. ಅದಕ್ಕೆ ನೋಡಿಲ್ಲಿ ನಾವು ಏನಾದರೂ ಇನ್ಪುಟ್ ಈ ರೀತಿ ಫುಲ್ ಸೈಕಲ್ ಕೊಟ್ರೆ ನಮ್ದು ಔಟ್ಪುಟ್ ಹಾಫ್ ಸೈಕಲ್ ಮಾತ್ರ ಬರುತ್ತೆ ಇಲ್ಲಿ. ಓಕೆ, ಸೊ ದ ಆಪರೇಟಿಂಗ್ ಪಾಯಿಂಟ್ ಈಸ್ ಅವೈಲಬಲ್ ಇನ್ ದ ಕಟ್ ಆಫ್ ರೀಸನ್, ಅಂದ್ರೆ ಆನ್ ದ ಎಕ್ಸ್ ಆಕ್ಸೆಸ್ ಇಲ್ಲಿರುತ್ತೆ ನಿಮ್ದು ಆಪರೇಟಿಂಗ್ ಪಾಯಿಂಟ್. ಆಪರೇಟಿಂಗ್ ಪಾಯಿಂಟ್ ಇಲ್ಲಿ ಇದ್ದಿದ್ದಕ್ಕೆ ಹಾಫ್ ಆಫ್ ದ ಸೈಕಲ್ ಏನಿರುತ್ತಲ್ಲ ಎಂಟೈರ್ ಕಟ್ ಆಫ್ ಆಗಿಬಿಡುತ್ತೆ. ನಿಮ್ದು ಔಟ್ಪುಟ್ ಏನು ಬರುತ್ತೆ ಓನ್ಲಿ ಹಾಫ್ ಸೈಕಲ್ ಅಷ್ಟೇ ಬರುತ್ತೆ. ಸೊ ಇಫ್ ಇಟ್ ಈಸ್ ಗೋಯಿಂಗ್ ಟು ಡೂ ದ ಕಂಡಕ್ಷನ್ ಫಾರ್ only the 180 degree, ಅಂದ್ರೆ only for the half cycle, it is called as of the class B amplifier. Okay, so that instead of using only this what the one transistor, ನಾವು ಅಲ್ಲಿ ಕ್ಲಾಸ್ ಎ ಆಂಪ್ಲಿಫಿಕೇಶನ್ ಅಲ್ಲಿ ಏನು ಯೂಸ್ ಮಾಡಿದ್ವಿ, ಅಲ್ಲಿ ಒಂದೇ ಒಂದು ಟ್ರಾನ್ಸಿಸ್ಟರ್ ಯೂಸ್ ಮಾಡಿದ್ವಿ. ಅಂದ್ರೆ ಅದು ಏನಾಗಿತ್ತು ಎಂಟೈರ್ 360 ಡಿಗ್ರಿ ಆಪರೇಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ಏನಾಗುತ್ತೆ 180 ಡಿಗ್ರಿ ಮಾತ್ರ ಆಪರೇಟ್ ಆಗುತ್ತೆ. ಅದಕ್ಕೆ ನಾವೇನ್ ಯೂಸ್ ಮಾಡ್ತೀವಿ, ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಒನ್ ಟ್ರಾನ್ಸಿಸ್ಟರ್ ಐ ಆಮ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದ ಟೂ ಟ್ರಾನ್ಸಿಸ್ಟರ್. ಅದಕ್ಕೆ ಎರಡು ಟ್ರಾನ್ಸಿಸ್ಟರ್ ಯೂಸ್ ಮಾಡಿದೆ ನೋಡಿ. ಈ ಅಪ್ಪರ್ ಟ್ರಾನ್ಸಿಸ್ಟರ್ ಏನ್ ಮಾಡುತ್ತೆ, ಇದು ಅಪ್ಪರ್ ಪಾಸಿಟಿವ್, ಓಕೆ, ಪಾಸಿಟಿವ್ ಹಾಫ್ ಸೈಕಲ್ ತಗುತ್ತೆ 180 ಡಿಗ್ರಿ. ಆಮೇಲೆ ಇನ್ನೊಂದು ಟ್ರಾನ್ಸಿಸ್ಟರ್ ಏನಿದೆಯಲ್ಲ ಅದು ನೆಗೆಟಿವ್ ಹಾಫ್ ಸೈಕಲ್ ಆಪರೇಟ್ ಆಗುತ್ತೆ. ಇದು ಆಮೇಲೆ ಔಟ್ಪುಟ್ ನಾವೇನ್ ತಗೋತೀವಲ್ಲ ಇಲ್ಲಿ ಈ ಕಡೆಯಿಂದ ಒಂದು ಪಾಸಿಟಿವ್ ಹಾಫ್ ಸೈಕಲ್, ಒಂದು ಓಕೆ ನೆಗೆಟಿವ್ ಹಾಫ್ ಸೈಕಲ್, ಔಟ್ಪುಟ್ ಎರಡು ಸೇರಿ 180 ಡಿಗ್ರಿ ಪ್ಲಸ್ 180 ಡಿಗ್ರಿ, ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ಎಂಟೈರ್ 360 ಡಿಗ್ರಿ. ದಿಸ್ ಈಸ್ ದ ಕ್ಲಾಸ್ ಬಿ ಪವರ್ ಆಂಪ್ಲಿಫೈರ್. ಓಕೆ, ಅದೇ ಇದೆ ನೋಡಿ ಏನಿದೆ, ಕ್ಲಾಸ್ ಬಿ ಪವರ್ ಆಂಪ್ಲಿಫೈರ್ಸ್ is going to work for only half cycle. It is going to do the operation for 180 degree. So they have a conducting angle of 180 degree. ಅಂದ್ರೆ ಕ್ಲಾಸ್ ಬಿ ಪವರ್ ಆಂಪ್ಲಿಫೈರ್ ಇದು ಏನಾಗುತ್ತೆ ಹಾಫ್ ಸೈಕಲ್ ಮಾತ್ರ ವರ್ಕ್ ಆಗುತ್ತೆ, ಅದಕ್ಕೆ 180 ಡಿಗ್ರಿ ಮಾತ್ರ ಆಪರೇಟ್ ಆಗುತ್ತೆ. ಆದ್ರೆ ನಮಗೆ ಆಂಪ್ಲಿಫಿಕೇಶನ್ ಆಗ್ಬೇಕಂತಂದ್ರೆ ಎಂಟೈರ್ 360 ಡಿಗ್ರಿ ಬೇಕು ನಮಗೆ. ಅದಕ್ಕೆ a class B power amplifier consists of the positive and okay, negative transistor. Okay, it is which run alternatively amplifying the positive and the negative cycle. Okay, it is
it is which in the end is combined to form the full output cycle. ಅಂದ್ರೆ ಏನಾಗುತ್ತೆ, ಇದು ಅಪ್ಪರ್ ಟ್ರಾನ್ಸಿಸ್ಟರ್ ಓಕೆ ಪಾಸಿಟಿವ್ ಸೈಕಲ್ ಆಪರೇಟ್ ಮಾಡುತ್ತೆ, ಆಮೇಲೆ ಲೋವರ್ ಟ್ರಾನ್ಸಿಸ್ಟರ್ ಏನ್ ಮಾಡುತ್ತೆ ನೆಗೆಟಿವ್ ಸೈಕಲ್ ಆಪರೇಟ್ ಮಾಡುತ್ತೆ. ಅದಕ್ಕೆ ಇದು ಪಾಸಿಟಿವ್ ಸೈಕಲ್, ಇದು ವಾಪಸ್ ನೆಗೆಟಿವ್ ಸೈಕಲ್ ಎರಡೂ ಸೇರಿ ಇದು ನಮ್ಗೆ ಔಟ್ಪುಟ್ ಈ ರೀತಿ ಓಕೆ ಇನ್ಪುಟ್ ಅಲ್ಲಿ ಏನಿರುತ್ತೆ ಅಲ್ಲ ಅದೇ ರೀತಿ ಆಂಪ್ಲಿಫೈಡ್ ಆಗಿ ನಮ್ಗೆ ಔಟ್ಪುಟ್ ಬರುತ್ತೆ. This is the class B power amplifier. And if you take the characteristics, of the class B power amplifier, it is two complementary transistor. It is one each for the positive and the negative cycle. And okay, ille nodile hauda ಎರಡು ಟ್ರಾನ್ಸಿಸ್ಟರ್ ಯೂಸ್ ಮಾಡಿದೀವಿ. It is going to make use of it is okay two transistor okay complementary to each other. ಅಂದ್ರೆ ಅಪ್ಪರ್ ಟ್ರಾನ್ಸಿಸ್ಟರ್ ಯಾವ್ದಾಗುತ್ತೆ NPN ಟ್ರಾನ್ಸಿಸ್ಟರ್ ಆದ್ರೆ ಇಲ್ಲಿ ಲೋವರ್ ಟ್ರಾನ್ಸಿಸ್ಟರ್ PNP ಟ್ರಾನ್ಸಿಸ್ಟರ್ ಅಂದ್ರೆ ಕಾಂಪ್ಲಿಮೆಂಟರಿ ಟ್ರಾನ್ಸಿಸ್ಟರ್ಸ್ ಅಂತ ಹೇಳ್ತಾರೆ, ಈ ರೀತಿ ಯೂಸ್ ಮಾಡಿದ್ದಾರೆ. ಓಕೆ, ಸೊ it is going to use it is two complementary transistor. It is one each for the positive and okay negative cycle, and it is having the much higher efficiency around it is 75 to 78 point okay it is 5%. ನಿಮಗೆ ಆಲ್ರೆಡಿ ಗೊತ್ತು, ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ಲಾಸ್ ಎ ಆಂಪ್ಲಿಫೈರ್ ಓದಿದೀವಿ. ಹೌದಾ, ಸೀರೀಸ್ ಫೆಡ್ ಎಫಿಷಿಯನ್ಸಿ ಎಷ್ಟಿರುತ್ತೆ 25% ಇದೆ. ಹೌದಾ, ಟ್ರಾನ್ಸ್ಫಾರ್ಮರ್ ಕಪಲ್ಡ್ ಕ್ಲಾಸ್ ಎ ಎಷ್ಟಿದೆ ಓಕೆ 50% ಇದೆ. ಆದ್ರೆ ಇಲ್ಲಿ ಕ್ಲಾಸ್ ಬಿ ಆಂಪ್ಲಿಫೈರ್ ಎಷ್ಟಿರುತ್ತೆ ಅಂತಂದ್ರೆ 75 ಟು ಓಕೆ 78.5 ಇದೆ. ಅಂದ್ರೆ ಎಫಿಷಿಯನ್ಸಿ ಏನಿರುತ್ತೆ ಇದು ಹೆಚ್ಚಿಗಿರುತ್ತೆ. ಅಂಡ್ ಇಟ್ ಈಸ್ ಆಫ್ ದ ಲೆಸ್ಸರ್ ಹೀಟ್ ಔಟ್ಪುಟ್, ಇದು ಏನಾಗುತ್ತೆ ಜಾಸ್ತಿ ಬಿಸಿ ಆಗೋದಿಲ್ಲ. ಅಂಡ್ ಇಟ್ ಈಸ್ ಓಕೆ ಸ್ಟೇಬಲ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಓಕೆ ರಿಲಯಬಲ್. ಇದು ಔಟ್ಪುಟ್ ಏನ್ ಬರುತ್ತೆ ಅದು ಅಲ್ಟ್ರೇಷನ್ ಆಗೋದಿಲ್ಲ ಜಾಸ್ತಿ. ಇಟ್ ವಿಲ್ ಬಿ ಸ್ಟೇಬಲ್ ಅಂಡ್ ಕನ್ಸಿಸ್ಟೆಂಟ್. it requires at least okay 0.7 volts to start the conducting, is which means anything under it okay doesn't is going to okay resistor, so it cannot be used for the precise applications. ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಆಪರೇಟ್ ಆಗ್ಬೇಕಂದ್ರೆ ಅಟ್ ಲೀಸ್ಟ್ 0.7 ವೋಲ್ಟ್ಸ್ ಅಪ್ಲೈ ಮಾಡಲೇಬೇಕು. ಇದನ್ನ ಆಲ್ರೆಡಿ ನೀವು ಸೆಮಿ ಕಂಡಕ್ಟರ್ ಡಿವೈಸಸ್ ಅಲ್ಲಿ ಕಲ್ತಿದ್ದೀರಿ, ಹೌದಾ? ಸೊ ಇಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ದ ಕಂಡಕ್ಷನ್ ಓನ್ಲಿ ಆಫ್ಟರ್ ಅಪ್ಲೈಯಿಂಗ್ ದ ವೋಲ್ಟೇಜ್ ಅಬೋವ್ ದ ನೀ ವೋಲ್ಟೇಜ್. ಹೌದಾ, ನೀ ವೋಲ್ಟೇಜ್ ಅಂತ ಬಂದಿತ್ತು ನಿಮಗೆ. ಓಕೆ, ನೀ ವೋಲ್ಟೇಜ್ ಎಷ್ಟಿರುತ್ತೆ? ಅದು 0.7 ವೋಲ್ಟ್ಸ್ ಇರುತ್ತೆ ಸಿಲಿಕಾನಿಗೆ. ಆಮೇಲೆ ಜರ್ಮೇನಿಯಂಗೆ 0.3 ಇರುತ್ತೆ. ಅದಕ್ಕಿಂತ ಜಾಸ್ತಿ ಅಪ್ಲೈ ಮಾಡಿದ್ರೆ ಮಾತ್ರ ಕಂಡಕ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಕಂಡಕ್ಟ್ ಆಗೋದಿಲ್ಲ. ಓಕೆ, ಸೊ ಇಟ್ ಕ್ಯಾನಾಟ್ ಬಿ ಯೂಸ್ಡ್ ಫಾರ್ ದ ಪ್ರಿಸೈಸ್ ಅಪ್ಲಿಕೇಶನ್ಸ್. ಅಂದ್ರೆ ಕಡಿಮೆ ವೋಲ್ಟೇಜ್ ಆಪರೇಟ್ ಮಾಡೋ ಅಪ್ಲಿಕೇಶನ್ಸ್ಗೆ ಯೂಸ್ ಆಗೋದಿಲ್ಲ. ಅಂದ್ರೆ 0.1 0.2 ವೋಲ್ಟೇಜ್ ಮೇಲೆ ಆಪರೇಟ್ ಆಗೋ ಅಪ್ಲಿಕೇಶನ್ ಇತ್ತಂದ್ರೆ ಆಪರೇಟ್ ಆಗೋದಿಲ್ಲ. ಎಟ್ ಲೀಸ್ಟ್ 0.7 ಇರಬೇಕು, ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ it is going to work as the good. And it combines 2 half cycles to form it is one full cycle. ಹೌದಾ, ಇಲ್ಲಿಗೆ 2 ಹಾಫ್ ಸೈಕಲ್ ಕಂಬೈನ್ ಆಗುತ್ತೆ. ಓಕೆ, ಏನು ಒಂದು ಪಾಸಿಟಿವ್ ಒಂದು ಓಕೆ ನೆಗೆಟಿವ್, ಇವು ಎರಡು ಕಂಬೈನ್ ಆಗಿ ನಮಗೆ ಒಂದು ಫುಲ್ ಸೈಕಲ್ ಬರುತ್ತೆ. ಓಕೆ, ದಿಸ್ ಈಸ್ ಓಕೆ ಇವು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕ್ಲಾಸ್ ಬಿ ಪವರ್ ಆಂಪ್ಲಿಫೈರ್. ಓಕೆ, ಇನ್ನೊಂದು ಬೇರೆ ಹೇಳ್ತೀನಿ ಕೇಳ್ರಿ. It uses 2 complementary transistors, one each for the positive and the negative cycle. The efficiency is higher, it is around 75 to 78.5%, and it is going to consume the less heat, and it is stable, and it is also okay reliable, and it requires at least 0.7 volts to start the conducting, and it combines okay 2 half cycles in order to form the one full cycle. All these are the characteristics of the class B power amplifier. Okay, ಅರ್ಥ ಆಗ್ತಿದೆ? PPT ಕಾಣಿಸ್ತಾ ಇದೆಯಾ ಕರೆಕ್ಟ್ ಆಗಿ? Yes sir. Okay, and if you move for the next one, okay, class B push pull amplifier. Okay, so we'll see its construction. ಏನಿದೆ class B push pull amplifier? Its construction is very easy. The important concentration is to be given for the transistor T1 and the transistor T2.
ಓಕೆ, ಇದು ಏನಿದೆ ಕ್ಲಾಸ್ ಬಿ ಪುಷ್ ಪುಲ್ ಆಂಪ್ಲಿಫೈರ್ ಅಂತಂದ್ರೆ ಇಂಪಾರ್ಟೆಂಟ್ ಅರೇಂಜ್ಮೆಂಟ್ ಯಾವ್ದು ನೋಡ್ಬೇಕಂದ್ರೆ T1 ಆಮೇಲೆ ಮತ್ತು T2. ಇದು T1 NPN, ಇದಕ್ಕೆ ಏನಿದೆ ನೋಡಿ ಎರೋ ಮಾರ್ಕ್ ಔಟ್ವರ್ಡ್ ಇದೆ ಎಮಿಟರ್ ಟರ್ಮಿನಲ್, ಇದು NPN ಟ್ರಾನ್ಸಿಸ್ಟರ್, ಇದು ಏನಂದ್ರೆ PNP ಟ್ರಾನ್ಸಿಸ್ಟರ್. ಓಕೆ, and it is going to be arranged as in this way. Okay, so and I'm sorry, it is going to make use of only the NPN transistors here or the PNP. upper NPN transistor ಇದೆ, ಆಮೇಲೆ lower NPN transistor ಇದೆ ನೋಡಿ, ಇದನ್ನು ಔಟ್ವರ್ಡ್ ಎರೋನ ಇದೆ, ಇದನ್ನು ಔಟ್ವರ್ಡ್ ಎರೋನ ಇದೆ, ಎರಡು NPN ಟ್ರಾನ್ಸಿಸ್ಟರ್. ಆಮೇಲೆ ಇಲ್ಲಿ ಏನಾಗುತ್ತೆ, ಇನ್ಪುಟ್ ಸೈಡ್ ಒಂದು ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್, ಆಕ್ಚುಯಲ್ ಇನ್ಪುಟ್ ಏನ್ ಮಾಡ್ತೀವಿ, ಪ್ರೈಮರಿ ಕಾಯಿಲ್ ಆಫ್ ದ ಟ್ರಾನ್ಸ್ಫಾರ್ಮರ್ ಗೆ ಅಪ್ಲೈ ಮಾಡ್ತೀವಿ. ಆ ಟ್ರಾನ್ಸ್ಫಾರ್ಮರ್ ಏನಂತ ಹೇಳ್ತೀನಿ, ಓಕೆ, TR1. ಆಮೇಲೆ ಸೆಕೆಂಡರಿ ಕಾಯಿಲ್ ಆಫ್ ದ ಟ್ರಾನ್ಸ್ಫಾರ್ಮರ್ ಏನ್ ಇದೆಯಲ್ಲ, ಇದು ಏನ್ ಮಾಡ್ತೀನಿ, ಒಂದು ಟರ್ಮಿನಲ್ ಬಂದ್ಬಿಟ್ಟು ಓಕೆ ಬೇಸ್ ಆಫ್ ದ ಟ್ರಾನ್ಸಿಸ್ಟರ್ 1 ಗೆ ಕನೆಕ್ಟ್ ಮಾಡ್ತೀನಿ, ಇನ್ನೊಂದು ಟರ್ಮಿನಲ್ ಬಂದ್ಬಿಟ್ಟು ಓಕೆ ದ ಬೇಸ್ ಆಫ್ ದ ಟ್ರಾನ್ಸಿಸ್ಟರ್ 2 ಕನೆಕ್ಟ್ ಮಾಡ್ತೀನಿ. ಆಮೇಲೆ ಮಿಡ್ಲ್ ಟರ್ಮಿನಲ್ ಏನಿದೆಯಲ್ಲ ಅದನ್ನ ಗ್ರೌಂಡ್ ಕನೆಕ್ಟ್ ಮಾಡ್ತೇನೆ. ಅಂಡರ್ಸ್ಟುಡ್? ಆಮೇಲೆ ಇದರದ ಔಟ್ಪುಟ್ ಕಲೆಕ್ಟರ್ ಹತ್ರ ನೋಟ್ ಡೌನ್ ಮಾಡ್ಕೊಂತೀವಿ. ಇದನ್ನ ಔಟ್ಪುಟ್ ಬಂದ್ಬಿಟ್ಟು ಇನ್ನೊಂದು ಟ್ರಾನ್ಸಿಸ್ಟರ್ಗೆ ಕನೆಕ್ಟ್ ಮಾಡ್ತೀವಿ. ಇನ್ನೊಂದು ಟ್ರಾನ್ಸ್ಫಾರ್ಮರ್ಗೆ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ಔಟ್ಪುಟ್ ಆಫ್ ದ ಟ್ರಾನ್ಸಿಸ್ಟರ್ 1 is to be connected to it is primary coil of the transformer 2. ಅದೇ ರೀತಿ ಇಲ್ಲಿ ಕಲೆಕ್ಟರ್ ಟರ್ಮಿನಲ್ of the transistor 2 is to be connected to the primary coil of the transformer 2, okay, TR2. ಇದಕ್ಕೆ DC ವೋಲ್ಟೇಜ್ ಏನ್ ಕನೆಕ್ಟ್ ಮಾಡಿರ್ತೀವಲ್ಲ, ಇದ್ರದ್ದು ಪಾಸಿಟಿವ್ ಟರ್ಮಿನಲ್ ಏನ್ ಮಾಡ್ತೀವಿ ಇಲ್ಲೇ, ಓಕೆ, ಇದಕ್ಕೆ ಟ್ರಾನ್ಸ್ಫಾರ್ಮರ್ ಮಿಡ್ಲಿಗೆ ಓಕೆ ಕನೆಕ್ಟ್ ಮಾಡ್ತೀವಿ. ಇನ್ನೊಂದು ನೆಗೆಟಿವ್ ಟರ್ಮಿನಲ್ ಬಂದ್ಬಿಟ್ಟು ಗ್ರೌಂಡ್ ಗೆ ಕನೆಕ್ಟ್ ಮಾಡ್ತೀವಿ. ಆಮೇಲೆ ಸೆಕೆಂಡರಿ ಕಾಯಿಲ್ ಆಫ್ ದ ಟ್ರಾನ್ಸ್ಫಾರ್ಮರ್ 2 ಏನಿದೆಯಲ್ಲ ಅದನ್ನ ಲೋಡಿಗೆ ಕನೆಕ್ಟ್ ಮಾಡ್ತೀವಿ. ನಾವು ಇಲ್ಲೇ ಏನ್ ಯೂಸ್ ಮಾಡಿದ್ವಿ, ಲೋಡ್ ಅನ್ನ ಒಂದು ಸ್ಪೀಕರ್ ಕನೆಕ್ಟ್ ಮಾಡಿದ್ವಿ. Okay, this is the arrangement of the class B push pull amplifier, its construction. Okay, so what this circuit of the push pull, the class B power amplifier, it consists of the two identical transistor, okay, T1 and the T2, whose the bases are connected to the secondary of the central tapped input transformer, okay, TR1. ಅಂದ್ರೆ ಏನ್ ಹೇಳ್ತದ ಈ ಸೆಂಟೆನ್ಸ್, ಇಲ್ಲಿ ಎರಡು ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತೀವಿ, ಎರಡು ಐಡೆಂಟಿಕಲ್ ಅಂದ್ರೆ ಸೇಮ್, ಅವು ಎರಡು NPN ಇರಬೇಕು, ಒಂದು ಇಲ್ಲ ಅಂತಂದ್ರೆ ಎರಡು PNP ಇರಬೇಕು. ಓಕೆ, ಇದ್ರದ್ದು ಬೇಸ್ ಬಂದ್ಬಿಟ್ಟು ಇದನ್ನ ಸೆಕೆಂಡರಿ ಕಾಯಿಲ್ ಆಫ್ ದ ಟ್ರಾನ್ಸ್ಫಾರ್ಮರ್ ಗೆ ಕನೆಕ್ಟ್ ಮಾಡ್ತೀವಿ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಅರೇಂಜ್ಮೆಂಟ್ ಆಫ್ ದ ಕ್ಲಾಸ್ ಬಿ ಪುಷ್ ಪುಲ್ ಆಂಪ್ಲಿಫೈರ್. ಸೊ ದ ಎಮಿಟರ್ಸ್ are going to be shorted and the collectors are given the VCC supply through the primary of the output, okay, transformer, okay, TR2. ಅಂದ್ರೆ ಇವು ಎರಡು ಎಮಿಟರ್ ನ ಏನ್ ಮಾಡಕ್ ಹೇಳ್ತಾನೆ ಅವನು, ಶಾರ್ಟ್ ಮಾಡಕ್ ಹೇಳ್ತಾನೆ. ಓಕೆ, ಟ್ರಾನ್ಸಿಸ್ಟರ್ 1 ಆಮೇಲೆ ಟ್ರಾನ್ಸಿಸ್ಟರ್ 2 ಎರಡು ಶಾರ್ಟ್ ಮಾಡ್ಬೇಕು. ಆಮೇಲೆ ಕಲೆಕ್ಟರ್ ಟರ್ಮಿನಲ್ ಏನ್ ಮಾಡ್ಬೇಕು, VCC ಕನೆಕ್ಟ್ ಮಾಡ್ಬೇಕು. ಎಲ್ಲಿಂದ ಕನೆಕ್ಟ್ ಮಾಡ್ಬೇಕಂತಂದ್ರೆ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಮುಖಾಂತರ ಕನೆಕ್ಟ್ ಮಾಡ್ಬೇಕು, ಪ್ರೈಮರಿ ಕಾಯಿಲ್ ಇಂದ. Understood? This is the construction of the class B push pull amplifier. Understood? Yes, sir. Okay. And the next one, so if you see its operation, it is when the input signal is given, it is applied to the input transformer, okay, the TR1, which splits the signal into the two signals, okay, that are 180-degree out of phase with each other. Okay, these two signals are given to the two identical transistors, okay, T1 and the T2. It is for the positive half cycle, the base of the transistor T1 is going to become the positive and the collector current flows. At the same time, the transistor T2 has the negative half cycle. Important point to be remembered. So the T2 has the negative half cycle, it is which throws the transistor T2 into the cutoff conditions and hence there is no collector current flows. It is for the next half cycle, the transistor
Okay, T1 gets into the cutoff condition and the transistor T2 is going to get into the condition is to contribute the output, andre opposite, vice versa. So it is it is both the cycles, each transistor conducts alternatively, and the output transformer is TR3 is going to serve to join the two current, is going to producing an almost undistorted output waveform. Understood? Understood? See here, I am going to explain here. ಇಲ್ಲಿ ಏನಾಗುತ್ತೆ ಅಂತಂದ್ರೆ, I am going to apply the input as the sine wave. ಇಲ್ಲೇ sine wave ಕೊಡ್ತೀನಿ ನಾನು. ಹೌದಾ ಟ್ರಾನ್ಸ್ಫಾರ್ಮರ್ ಇದು. ಹೌದಾ ಟ್ರಾನ್ಸ್ಫಾರ್ಮರ್ ಏನಾಗುತ್ತೆ, ಒಂದು ಎಂಡ್ ಪಾಸಿಟಿವ್ ಇದ್ರೆ ಇನ್ನೊಂದು ಎಂಡ್ ನೆಗೆಟಿವ್ ಇರುತ್ತೆ. ಹೌದಾ, ಗೊತ್ತಿದೆ ನಿಮಗೆ, ಆಲ್ರೆಡಿ ಬಿ ಟ್ರಿಪಲ್ ಕಲ್ತಿದ್ದೀರಿ. ಈ ಟ್ರಾನ್ಸ್ಫಾರ್ಮಲ್ಲಿ ನಾನು ಏನಾದರೂ ಇನ್ಪುಟ್ ಪಾಸಿಟಿವ್ ಸೈಕಲ್ ಇನ್ಪುಟ್ ಅಪ್ಲೈ ಮಾಡಿದ್ರೆ, ಈ ರೀತಿ ಪಾಸಿಟಿವ್ ಸೈಕಲ್ ಇನ್ಪುಟ್ ಕೊಟ್ರೆ ಇಲ್ಲಿ ಅಪ್ಪರ್ ಟರ್ಮಿನಲ್ ಆಫ್ ದ TR1 ಏನ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಇಲ್ಲಿ ಅಪ್ಪರ್ ಟರ್ಮಿನಲ್ ಪಾಸಿಟಿವ್ ಇರುತ್ತೆ. ಈ ಕಡೆ ಏನ್ ಬರುತ್ತೆ, ಲೋವರ್ ಟರ್ಮಿನಲ್ ಏನ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಹೌದಾ, ನೋಡಿ ಇಲ್ಲಿ ಏನಾದ್ರು ಪಾಸಿಟಿವ್ ಇದ್ರೆ ಈ ಕಡೆ ನೆಗೆಟಿವ್ ಇದೆ ಇಲ್ಲಿ. ಓಕೆ, ಲೋವರ್ ಟ್ರಾನ್ಸಿಸ್ಟರ್ ಅಲ್ಲಿ. ಓಕೆ, ಆಮೇಲೆ ಇಲ್ಲಿ ಏನಾಗುತ್ತೆ, NPN ಟ್ರಾನ್ಸಿಸ್ಟರ್ ಅಲ್ಲಿ ಇಫ್ ಯು ಅಪ್ಲೈ ದ ಪಾಸಿಟಿವ್ ವೋಲ್ಟೇಜ್ ಫಾರ್ ದ ಬೇಸ್, ಇಟ್ ವಿಲ್ ಎಂಟರ್ ಇನ್ ಟು ದ ಸ್ಯಾಚುರೇಷನ್, ಅಂದ್ರೆ ಇದು ಆನ್ ಆಗುತ್ತೆ. ಆದ್ರೆ ಇಲ್ಲಿ ನೆಗೆಟಿವ್ ವೋಲ್ಟೇಜ್ ಕೊಟ್ರೆ ಇದು ಏನಾಗುತ್ತೆ, ಕಟ್ ಆಫ್ ಅಲ್ಲೇ ಆಪರೇಟ್ ಆಗುತ್ತೆ. ಕಟ್ ಆಫ್ ಅಲ್ಲಿ ಆಪರೇಟ್ ಅಂತಂದ್ರೆ ಇದು ಓಪನ್ ಸರ್ಕ್ಯೂಟ್ ಆಗುತ್ತೆ, ಇದು ಓಪನ್ ಸ್ವಿಚ್. ಇದು ಆನ್ ಆತಂತಂದ್ರೆ ಇದು ಏನಾಗುತ್ತೆ, ಪಾಸಿಟಿವ್ ಸೈಕಲ್ ಇಟ್ ಈಸ್ ವಿತ್ ದ ಕಲೆಕ್ಟರ್ ಟರ್ಮಿನಲ್ ಇಲ್ಲಿ ಬಂದ್ಬಿಡುತ್ತೆ ಟ್ರಾನ್ಸ್ಮಿಟ್. ಓಕೆ, ಇದು ಎಲ್ಲಿ ಬರುತ್ತೆ, ಟ್ರಾನ್ಸ್ಫಾರ್ಮರ್ ಟರ್ಮಿನಲ್ 2ಗೆ. ಅದೇ ಸೈಕಲ್ ಎಲ್ಲಿ ಬರುತ್ತೆ, ನಿಮ್ಗೆ ಇಲ್ಲಿ ಬರುತ್ತೆ ಲೋಡ್ ಹತ್ರ. ಅಂಡರ್ಸ್ಟುಡ್? ಇನ್ ದ ಸೇಮ್ ವೇ ಇಫ್ ಯು ಅಪ್ಲೈ ದ ನೆಗೆಟಿವ್ ಸೈಕಲ್, ಓಕೆ, ನೆಗೆಟಿವ್ ಸೈಕಲ್ ಇನ್ಪುಟ್ ಕೊಟ್ರೆ ಇಲ್ಲಿ ಏನಾಗುತ್ತೆ, ಟ್ರಾನ್ಸ್ಫಾರ್ಮರ್ ಅಪ್ಪರ್ ಟರ್ಮಿನಲ್ ಏನಿರುತ್ತೆ, ನೆಗೆಟಿವ್ ಇರುತ್ತೆ. ಇಲ್ಲೇ ನೆಗೆಟಿವ್ ಇದೆ ನೋಡಿ. ಬಟ್ ಇಲ್ಲಿ ಏನಾಗುತ್ತೆ, ಇದು ಏನಾಗುತ್ತೆ, ಲೋವರ್ ಓಕೆ ಟರ್ಮಿನಲ್ ಇಲ್ಲೇ ಪಾಸಿಟಿವ್ ಸೈಕಲ್ ಇರುತ್ತೆ. ಇಲ್ಲೇ ಪಾಸಿಟಿವ್ ಸೈಕಲ್ ಇತ್ತು ಅಂತಂದ್ರೆ ಅವಾಗ T2 ಟ್ರಾನ್ಸಿಸ್ಟರ್ ಆನ್ ಆಗುತ್ತೆ. ಇದು ಏನಾಗುತ್ತೆ, T1 ಟ್ರಾನ್ಸಿಸ್ಟರ್ ಆಫ್ ಆಗುತ್ತೆ. ಇದು ಆಫ್ ಆತಂತಂದ್ರೆ ಇದು ಓಪನ್ ಸ್ವಿಚ್, ಇದು ಆನ್ ಆತಂತಂದ್ರೆ ಇದು ಏನಾಗುತ್ತೆ, ಕ್ಲೋಸ್ಡ್ ಸ್ವಿಚ್. ಇದು ಏನಾಗುತ್ತೆ, ಇಟ್ ಈಸ್ ಆಪರೇಟಿಂಗ್ ಇನ್ ದ ಅಪೋಸಿಟ್ ಪೊಲಾರಿಟಿ. ಅದಕ್ಕೆ ಇಲ್ಲಿ ನಮ್ಗೆ ಏನ್ ಬರುತ್ತೆ, ಇಲ್ಲಿ ಬರೋದು ಪಾಸಿಟಿವ್ ಬರೋದು. ಇಟ್ ಈಸ್ ಅರೇಂಜ್ ಇನ್ ದ ಅಪೋಸಿಟ್ ಆರ್ಡರ್. ಹೌದಾ, ನೋಡಿ ಇಲ್ಲಿ. ಹೌದಾ, T1 ಟ್ರಾನ್ಸಿಸ್ಟರ್ ಈ ರೀತಿ ಕನೆಕ್ಟ್ ಮಾಡಿದೀವಿ. ಆದ್ರೆ T2 ಇಲ್ಲಿ ನೋಡಿ ನಾವು ಯಾವ ರೀತಿ ಕನೆಕ್ಟ್ ಮಾಡಿದೀವಿ, ಅಪೋಸಿಟ್ ಆಗಿ ಕನೆಕ್ಟ್ ಮಾಡಿದೀವಿ. ಅಪೋಸಿಟ್ ಆಗಿ ಕನೆಕ್ಟ್ ಮಾಡಿದ್ರೆ ಇಲ್ಲೇ ಏನಾಗುತ್ತೆ, ನೆಗೆಟಿವ್ ಆಗಿದ್ದು ಪಾಸಿಟಿವ್ ಕನ್ವರ್ಟ್ ಆಗಿ ಬಂತು. ಸೊ ದಟ್ ಐ ಕ್ಯಾನ್ ಗೆಟ್ ದಿ ಔಟ್ಪುಟ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ ದ ನೆಗೆಟಿವ್ in the secondary coil and it is going to give you the negative cycle. Okay, it is very easy to remember. Under simple remembrance hang antandre, if I apply the positive cycle, hauda naan enadru positive cycle input kotre ಇಲ್ಲಿ ಏನಾಗುತ್ತೆ, T1 ಆನ್ ಇರುತ್ತೆ, ಆಮೇಲೆ T2 ಆಫ್ ಇರುತ್ತೆ, ಔಟ್ಪುಟ್ ಪಾಸಿಟಿವ್ ಸೈಕಲ್ ಬರುತ್ತೆ. ಆಮೇಲೆ ನೆಗೆಟಿವ್ ಸೈಕಲ್ ಇನ್ಪುಟ್ ಕೊಟ್ರೆ ಅವಾಗ T1 ಆಫ್ ಆಗುತ್ತೆ, ಆಮೇಲೆ T2 ಆನ್ ಆಗುತ್ತೆ, ನಿಮ್ದು ಔಟ್ಪುಟ್ ನೆಗೆಟಿವ್ ಸೈಕಲ್ ಬರುತ್ತೆ. ಈ ರೀತಿ ಅಲ್ಟರ್ನೇಟಿವ್, ಇದು ಆನ್ ಇದ್ರೆ ಇದು ಆಫ್ ಇರುತ್ತೆ, ಇದು ಆಫ್ ಇದ್ರೆ ಇದು ಆನ್ ಇರುತ್ತೆ. ಈ ರೀತಿ ಆಪರೇಟ್ ಆಗುತ್ತೆ. ಏನಂತ ಹೇಳ್ತಾರೆ ಅಂತಂದ್ರೆ ಪುಷ್ ಪುಲ್ ಅಂತಾರೆ. ಓಕೆ, ಪುಷ್ ಅಂತಂದ್ರೆ ಒತ್ತೋದು, ಆಮೇಲೆ ಪುಲ್ ಅಂತಂದ್ರೆ ಜಗ್ಗದು. ಅಂತಂದ್ರೆ ಏನಾಗುತ್ತೆ, T1 ಏನಾದ್ರು ಪುಷ್ ಮಾಡಿದ್ರೆ ಇದು T2 ಪುಲ್ ಮಾಡುತ್ತೆ. ಅದೇ ರೀತಿ T1 ಪುಲ್ ಮಾಡಿದ್ರೆ ಇದು ಏನ್ ಮಾಡುತ್ತೆ, T2 ಪುಷ್ ಮಾಡುತ್ತೆ. ಅದಕ್ಕೆ ಏನ್ ಹೇಳ್ತಾರೆ, ಅದಕ್ಕೆ ಏನ್ ಹೇಳ್ತಾರೆ, ಕ್ಲಾಸ್ ಬಿ ಪುಷ್ ಪುಲ್ ಆಂಪ್ಲಿಫೈರ್ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್? ಓಕೆ. And in the same way, if you take the complementary symmetry push pull amplifier, ಇಲ್ಲಿ ಏನಾಗುತ್ತೆ, ಕಾಂಪ್ಲಿಮೆಂಟರಿ ಸಿಮೆಟ್ರಿ ಪುಷ್ ಪುಲ್ ಆಂಪ್ಲಿಫೈರ್ ಅಲ್ಲಿ ಸೇಮ್ ಇದೆ, ಎಂಟೈರ್ಲಿ ಸೇಮ್ ಆಸ್ ದಟ್ ಆಫ್ ದ ಕ್ಲಾಸ್ ಬಿ ಓನ್ಲಿ. ಆಪರೇಷನ್ ಸೇಮ್, ಆದ್ರೆ ಅರೇಂಜ್ಮೆಂಟ್ ಆಫ್ ದ ಸರ್ಕ್ಯೂಟ್ ಈಸ್ ಡಿಫ್ರೆಂಟ್. ಏನಿದೆ ಅರೇಂಜ್ಮೆಂಟ್ ಆಫ್ ದ ಸರ್ಕ್ಯೂಟ್ ಅಂದ್ರೆ ಅಲ್ಲಿ ನಾವು ಎರಡು NPN ಯೂಸ್ ಮಾಡಿದೀವಿ. ಬಟ್ ಇಲ್ಲಿ ಏನ್ ಯೂಸ್ ಮಾಡ್ತೀವಿ, ಇಲ್ಲಿ ಒಂದು NPN ಯೂಸ್ ಮಾಡಿದ್ರೆ ಇನ್ನೊಂದನ್ನ PNP ಯೂಸ್ ಮಾಡ್ತೀವಿ. ಇಷ್ಟೇ ಡಿಫರೆನ್ಸ್. ಇದು ಬಿಟ್ರೆ ಉಳಿದಿದ್ ಎಲ್ಲ ವರ್ಕಿಂಗು ಸೇಮ್.
ಅಲ್ಲಿ ಏನು ಯೂಸ್ ಮಾಡಿದ್ವಿ, ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿದ್ವಿ. ಇಲ್ಲೇ ನಾವು ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡೋದಿಲ್ಲ. ನಾವು ಏನು ಸಿಗ್ನಲ್ ಇನ್ಪುಟ್ ಅಪ್ಲೈ ಮಾಡ್ತೀವಿ, ಇದಕ್ಕೆ ಒಂದು ಕಪ್ಲಿಂಗ್ ಕೆಪಾಸಿಟರ್ ಯೂಸ್ ಮಾಡಿ ಅದು NPN ಟ್ರಾನ್ಸಿಸ್ಟರ್ಗೂ ಕೊಡ್ತೀವಿ, ಆಮೇಲೆ PNP ಟ್ರಾನ್ಸಿಸ್ಟರ್ಸ್ಗೂ ಅದೇ ಕೊಡ್ತೀವಿ, ಸೇಮ್ ಥಿಂಗ್. ಅಂಡ್ ಔಟ್ಪುಟ್ is taken across the collector only, same to the transformer, and again once again same to the transformer, and output is connected to the load, and other end of this transformer is connected to the ground here. Understood? ಇಲ್ಲಿ ಏನಾಗುತ್ತೆ ನೋಡಿ, if you take during the positive half cycle of the input signal, the NPN transistor conducts sign, the PNPN transistor is going to cuts off. It is during the negative half cycle the NPN transistor cuts off and the PNP transistor is going to conduct. So in this way the NPN transistor amplifies during the positive half cycle of the input, is while the PNP transistor amplifier amplifies during the negative half cycle of the input. So as the transistors are both complement to each other and act as the symmetrically while being connected in the push-pull configuration of the class B. So it is termed as the complementary symmetry, the push-pull class B amplifier. ಅಂದ್ರೆ ಏನಾಗಿತ್ತು, ಅದು ಇಲ್ಲಿ ಏನಾಗಿತ್ತು, ಇಲ್ಲ ಕ್ಲಾಸ್ ಬಿ ಆಂಪ್ಲಿಫೈರ್ ಅಲ್ಲಿ ಇದು ಆನ್ ಇದ್ರೆ ಇದು ಆಫ್ ಇತ್ತು, ಇದು ಆಫ್ ಇದ್ರೆ ಇದು ಆನ್ ಇತ್ತು. ಇಲ್ಲಿ ಏನ್ ಮಾಡ್ತಿತ್ತು, ಟ್ರಾನ್ಸ್ಫಾರ್ಮರ್ ಅನ್ನ ಇದು ಪಾಸಿಟಿವ್ ಕೊಡ್ತಿತ್ತು, ಇದು ನೆಗೆಟಿವ್ ಕೊಡ್ತಿತ್ತು. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಏನಾಗುತ್ತೆ, NPN ಟ್ರಾನ್ಸಿಸ್ಟರ್ಗೆ ಪಾಸಿಟಿವ್ ಇನ್ಪುಟ್ ಕೊಟ್ರೆ ಆನ್ ಆಗುತ್ತೆ, ಅದಕ್ಕೆ ನೆಗೆಟಿವ್ ಇನ್ಪುಟ್ ಕೊಟ್ರೆ ಆಫ್ ಆಗುತ್ತೆ. ಬಟ್ ಇಲ್ಲಿ PNP ಏನಾಗುತ್ತೆ ಅಂತಂದ್ರೆ ಅದಕ್ಕೆ ನೆಗೆಟಿವ್ ಇನ್ಪುಟ್ ಕೊಟ್ರೆ ಆನ್ ಆಗುತ್ತೆ, ಅದಕ್ಕೆ ಪಾಸಿಟಿವ್ ಇನ್ಪುಟ್ ಕೊಟ್ರೆ ಆಫ್ ಆಗುತ್ತೆ. ಹೌದಾ? ಟ್ರಾನ್ಸ್ಫಾರ್ಮರ್ ಬೇಕಾಗಿಲ್ಲ ಅದ್ರ ಸಂಬಂಧ ನಮಗಿಲ್ಲ. ಸೊ ಅಂಡರ್ ದ ಪಾಸಿಟಿವ್ ಹಾಫ್ ಸೈಕಲ್ ಇಫ್ ಯು ಟೇಕ್ ದ NPN ಟ್ರಾನ್ಸಿಸ್ಟರ್ ಇಟ್ ಇಸ್ ಗೋಯಿಂಗ್ ಟು ಬಿ ಟರ್ನ್ ಆನ್, ಇದು ಆನ್ ಆಗುತ್ತೆ. ಇಲ್ಲಿ ಪಾಸಿಟಿವ್ ಸೈಕಲ್ ಬಂದಾಗ ಇದು ಆನ್ ಆದ್ರೆ ಇಲ್ಲಿ ಪಾಸಿಟಿವ್ ಸೈಕಲ್ಲೇ ಬಂತು, ಇಲ್ಲಿ ಪಾಸಿಟಿವ್ ಇನ್ಪುಟ್ ಕೊಟ್ರೆ PNP ಗೆ ಆಫ್ ಆಗುತ್ತೆ ಅದು. If this is off means so that you can able to get the positive cycle, it is for the load here. ಅದೇ ರೀತಿ ಇಲ್ಲಿ ನೆಗೆಟಿವ್ ಇನ್ಪುಟ್ ಕೊಟ್ಟರೆ, ನೆಗೆಟಿವ್ ಸೈಕಲ್ ಕೊಟ್ಟರೆ ಅವಾಗ ಏನಾಗುತ್ತೆ, NPN ಟ್ರಾನ್ಸಿಸ್ಟರ್ ಆಫ್ ಆಗುತ್ತೆ ನೆಗೆಟಿವ್ ಇನ್ಪುಟ್ಗೆ. ಅದೇ ನೆಗೆಟಿವ್ ಇನ್ಪುಟ್ PNP ಟ್ರಾನ್ಸಿಸ್ಟರ್ ಕೊಟ್ಟರೆ ಆನ್ ಆಗುತ್ತೆ. ಅದು ಇದು ಆನ್ ಆತಂದ್ರೆ ಇದೇ ನೆಗೆಟಿವ್ ಸೈಕಲ್ ನಮ್ಗೆ ಎಲ್ಲಿ ಬರುತ್ತೆ, ಲೋಡ್ ಅಲ್ಲಿ ಬರುತ್ತೆ. ಅಂಡರ್ಸ್ಟುಡ್? ಸೊ the NPN transistor is going to conduct for the positive cycle, and if you take the PNP transistor is going to conduct for the negative cycle. In this way it is going to be operated in order to get the entire full cycle. This is called as the complementary symmetry. It is class B push pull amplifier. Understood? Any doubt? Sir. Okay. So if you take the power dissipation by the output transistor, so it is to be given by, it is P2Q is equal to, it is Pi DC, it is minus, it is P naught of AC. Antandre the input DC power, it is minus output AC power. If you take the difference of this one, it is going to give you the power dissipation across the transistor. 2Q ಅಂತ ಅದಕ್ಕೆ ಇಂಡಿಕೇಟ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ನಾವು ಎರಡು ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತಾ ಇದ್ದೀವಿ, ಅದಕ್ಕೆ 2Q ಅಂತ ಯೂಸ್ ಮಾಡಿದ್ದಾರೆ. ಓಕೆ, ಅಂಡ್ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಇಟ್ ಫಾರ್ ದ ಒನ್ ಟ್ರಾನ್ಸಿಸ್ಟರ್, it is PQ ಅಂದ್ರೆ one transistor ಇದ್ದದ್ದು is equal to, it is P2Q divided by 2 is going to indicate the power dissipation across each transistor. Understood? Output AC power ಅನ್ನ ಇನ್ಪುಟ್ DC ಪವರ್ ಜೊತೆ ಸಬ್ಸ್ಟ್ರಾಕ್ಷನ್ ಏನ್ ಮಾಡ್ತೀವಲ್ಲ ಅವಾಗ ನಮಗೆ ಏನ್ ಸಿಗುತ್ತೆ, ಪವರ್ ಡಿಸಿಪೇಷನ್ ಸಿಗುತ್ತೆ. ಇದು ಏನಿರುತ್ತೆ ಅಂತಂದ್ರೆ 2 ಟ್ರಾನ್ಸಿಸ್ಟರ್ ಎರಡು ಸೇರಿರುತ್ತೆ. ನಮಗೆ ಅಕ್ರಾಸ್ ಈಚ್ ಟ್ರಾನ್ಸಿಸ್ಟರ್ ಬೇಕಂತಂದ್ರೆ ಈ ಪವರ್ ಅನ್ನು ಏನ್ ಮಾಡ್ಬೇಕು, ಡಿವೈಡೆಡ್ ಬೈ 2 ಮಾಡಿದ್ರೆ ಅವಾಗ ನಮಗೆ ಪವರ್ ಡಿಸಿಪೇಷನ್ ಅಕ್ರಾಸ್ ಈಚ್ ಟ್ರಾನ್ಸಿಸ್ಟರ್ ಸಿಗುತ್ತೆ. ಅಂಡರ್ಸ್ಟುಡ್? ಓಕೆ. It is the cross over distortion. It is when the signal changes or is going to cross over, it is from the one transistor to other at the 0 point voltage,
it produces an amount of the distortion to the output wave shape. For a transistor, in order to conduct the base emitter junction, you should cross the 0.7 volt, the cutoff voltage. And what the time taken for a transistor to get on from off or to get off from the on state is called as the transition period. ಇದನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ ನಾನು. ಇಲ್ಲಿದೆ ನೋಡಿ ಗ್ರಾಫ್. ಅಲಾಂಗ್ ದ ಎಕ್ಸ್ ಆಕ್ಸಸ್ ಇಟ್ ಈಸ್ ಹ್ಯಾವಿಂಗ್ ಎನ್ ಇನ್ಪುಟ್ ವೋಲ್ಟೇಜ್ ಅಂಡ್ ಅಲಾಂಗ್ ದ ವೈ ಆಕ್ಸಸ್ ಇಟ್ ಈಸ್ ಕನ್ಸಿಸ್ಟಿಂಗ್ ಎನ್ ಔಟ್ಪುಟ್ ಕರೆಂಟ್. ಔಟ್ಪುಟ್ ಕರೆಂಟ್ ಅನ್ನ IC ಅಂತೀವಿ, ಇನ್ಪುಟ್ ಕರೆಂಟ್ ಅನ್ನ VIN ಆರ್ VBE ಅಂತೀವಿ. ಇಲ್ಲಿ ಅಂಟಿಲ್ ಅನ್ಲೆಸ್ ಇಟ್ ರೀಚಸ್ ದ 0.7 ವೋಲ್ಟೇಜ್ ಇಟ್ ಈಸ್ ಗೋಯಿಂಗ್ ಟು ಬಿ ದ 0. ಇಲ್ಲಿ 0.7 ವೋಲ್ಟೇಜ್ ಕ್ರಾಸ್ ಆಗೋವರೆಗೂ ಔಟ್ಪುಟ್ ಕರೆಂಟ್ ಏನಿದೆ 0ನೇ ಇದೆ ನೋಡಿ. ಇಲ್ಲಿಯೂ ಅಷ್ಟೇ, ಇನ್ ದ ನೆಗೆಟಿವ್ ಸೈಕಲ್ ಏನಿದೆ, ಅಂಟಿಲ್ ಅನ್ಲೆಸ್ ಇಟ್ ಕ್ರಾಸಸ್ ದ 0.7 ಇಟ್ ಈಸ್ ಗೋಯಿಂಗ್ ಟು ಬಿ ದ 0. ಇದು 0.7 ಕ್ರಾಸ್ ಆದ್ಮೇಲೆ increases the current and increases the current. So if I apply the input signal as in this way, ಹೌದಾ ಕಾಣಿಸ್ತಿದೆ? If I apply the input signal as in this way, I can able to get the output as in this way here. ಅಂದ್ರೆ ಏನಾಗುತ್ತೆ, ಇಲ್ಲಿ ಕ್ರಾಸ್ ಓವರ್ ಡಿಸ್ಟಾರ್ಷನ್ ಆಗುತ್ತೆ. ಏನು ಕ್ರಾಸ್ ಓವರ್ ಏನಪ್ಪ ಕ್ರಾಸ್ ಓವರ್ ಡಿಸ್ಟಾರ್ಷನ್ ಅಂದ್ರೆ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಡೂ ದ ಕಂಡಕ್ಷನ್ ಅಪ್ ಟು ದ 0.7 ವೋಲ್ಟ್. ಅಂದ್ರೆ 0 to 0.7 ವೋಲ್ಟ್ಸ್ ಮಟ್ಟ ಇದು ಏನಾಗುತ್ತೆ, ಕಂಡಕ್ಷನ್ ಆಗೋದಿಲ್ಲ. ನಮ್ದು ಔಟ್ಪುಟ್ ಏನಿರುತ್ತೆ 0 ಇರುತ್ತೆ. ಅಂದ್ರೆ ಏನಾಗುತ್ತೆ, ಪಾಸಿಟಿವ್ ಸೈಕಲ್ ಇನ್ ದ ನೆಗೆಟಿವ್ ಸೈಕಲ್ ಹೋಗ್ಬೇಕಂದ್ರೆ ಏನಾಗುತ್ತೆ, ಅಲ್ಲಿ 0 ಕ್ರಾಸ್ ಆಗಿ ಹೋಗ್ಲೇಬೇಕಲ್ಲ. ಅಲ್ಲಿ ಏನಾಗುತ್ತೆ 0.7 ಇನ್ ದ 0 ವರೆಗೂ, ಆಮೇಲೆ 0 ಇನ್ ದ -0.7 ವರೆಗೂ ನಮ್ದು ಔಟ್ಪುಟ್ 0ನೇ ಇರುತ್ತೆ. ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ ಕ್ರಾಸ್ ಓವರ್ ಡಿಸ್ಟಾರ್ಷನ್. ಇಲ್ಲೇ ಇದೆ ನೋಡಿ ಎಕ್ಸ್ಪ್ಲೇಷನ್. ಏನಿದೆ ಕ್ರಾಸ್ ಓವರ್ ಅಂದ್ರೆ ಆನ್ ಸ್ಟೇಟ್ ಇಂದ ಆಫ್ ಸ್ಟೇಟಿಗೆ ಕ್ರಾಸ್ ಆಗೋದು. ಹೌದಾ, ಪಾಸಿಟಿವ್ ಸೈಕಲ್ ಇಂದ ನೆಗೆಟಿವ್ ಸೈಕಲ್ಗೆ ಹೋಗ್ಬೇಕಲ್ಲ. ಓಕೆ, ಅದಕ್ಕೆ ಇಷ್ಟು ಇದು ಆಪರೇಟ್ ಆಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಕ್ರಾಸ್ ಓವರ್ ಡಿಸ್ಟಾರ್ಷನ್. ಓಕೆ, and if you take the power concentration and efficiency of the class B amplifier, if you take the input power, it is to be given by VCC into IDC, and IDC is equal to this 2 IP by pi, it is to be considered. And for the maximum IP is equal to, it is VCC by RL. I am going to place the value of the IP in this equation. It is going to become this IDC is equal to, it is 2 into it is VCC divided by pi RL. ಅಂದ್ರೆ ಇದು IP ವ್ಯಾಲ್ಯೂ ಏನಿದೆಯಲ್ಲ ಇಲ್ಲಿ ಹಾಕಿದ್ದೀನಿ ನಾನು, VCC by RL ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಆಮೇಲೆ ಪ್ಲೇಸಿಂಗ್ ದ ಅಬೋವ್ ಇಕ್ವೇಶನ್ ಇನ್ ದ ಇಕ್ವೇಶನ್ 1, ಈ ಇಕ್ವೇಶನ್ ಅಲ್ಲಿ ಸಬ್ಮಿಟ್ ಮಾಡ್ತೀನಿ. ಸೊ ದಿಸ್ PIDC is equal to VCC into it is what this value of IDC is equal to 2 VCC by pi RL, 2 VCC by pi RL ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. So I got as what is PIDC is equal to, it is 2 into VCC is equal to VCC square divided by it is pi RL. This is the equation of the input DC power. Okay, simple mathematics ಇದೆ ಇದು. ಅದೇ ರೀತಿ ಔಟ್ಪುಟ್ AC ಪವರ್ ಏನಿರುತ್ತೆ, P0 of AC is equal to VCC square divided by it is 2 RL. ಓಕೆ, ಇವು ಎರಡು ನಾನು ಇದರಲ್ಲಿ ಎಫಿಷಿಯನ್ಸಿಯಲ್ಲಿ ಹಾಕ್ತೀನಿ. What is the efficiency equation? It is P0 of AC divided by PID of the DC into 100%. ಏನಿದೆ ಇದು ನಮ್ದು P0 of AC. Okay, P0 of AC, it's not operating. ಓಕೆ, ಇಲ್ಲಿದೆ ನೋಡು. ಸೊ ನಮ್ದು P0 of AC ಏನಿದೆ, VCC ಸ್ಕ್ವೇರ್ ಡಿವೈಡೆಡ್ ಬೈ RL ಅಂತ ಇದೆ. ಓಕೆ, ಅದನ್ನೇ ಇಲ್ಲಿದೆ ನಾವು VCC ಸ್ಕ್ವೇರ್ ಡಿವೈಡೆಡ್ ಬೈ 2 RL. ಓಕೆ, P0 of AC ಅದೇ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಆಮೇಲೆ PI of DC ಏನಿದೆ ನೋಡು, PI of DC ಏನಿದೆ, ಇದು 2 into VCC ಸ್ಕ್ವೇರ್ ಡಿವೈಡೆಡ್ ಬೈ pi RL ಅಂತಿದೆ. ಈ ಈಕ್ವೇಶನ್ ಇಲ್ಲಿ ಹಾಕ್ತೀನಿ. ಓಕೆ, 2 into VCC ಸ್ಕ್ವೇರ್ ಡಿವೈಡೆಡ್ ಬೈ pi RL into 100% as it is. ಈ ಈಕ್ವೇಶನ್ ಏನಿದೆ ಸಿಂಪ್ಲಿಫೈ ಮಾಡಿದ್ರೆ VCC ಸ್ಕ್ವೇರ್ ಡಿವೈಡೆಡ್ ಬೈ 2 RL as it is. ಆಮೇಲೆ ಇದು ಎಂಟೈರ್ ಡಿವೈಡೆಡ್ ಬೈ ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದು ಏನಾಗುತ್ತೆ, pi RL ಮೇಲ್ಗಡೆ ಹೋಗುತ್ತೆ, ಆಮೇಲೆ 2 VCC ಸ್ಕ್ವೇರ್ ಕೆಳಗಡೆ ಬರುತ್ತೆ. ಅವಾಗ ಏನಾಗುತ್ತೆ, VCC ಸ್ಕ್ವೇರ್ ಕ್ಯಾನ್ಸಲ್, RL is going to ಕ್ಯಾನ್ಸಲ್. ಅವಾಗ ನಾವು 2 into 2 ಏನಾಗುತ್ತೆ 4 ಉಳಿತೈತೆ.
ಆಮೇಲೆ ಪೈ ಇರುತ್ತೆ, ಆಮೇಲೆ ಪೈ ಡಿವೈಡೆಡ್ ಬೈ 4 ಇಂಟು 100%. ಆಮೇಲೆ ಪೈ ಡಿವೈಡೆಡ್ ಬೈ 4 ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ 0.785 ಇಂಟು 100. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 78.5%. ಸೊ ಹೆನ್ಸ್ ದ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಆಫ್ ದ ಕ್ಲಾಸ್ ಬಿ ಆಂಪ್ಲಿಫೈರ್. ಎಫಿಷಿಯನ್ಸಿ ಯಾವಾಗಲೂ ಮ್ಯಾಕ್ಸಿಮಮ್ ಇರುತ್ತೆ. ಆಮೇಲೆ ಈ ಡಿರೈವೇಶನ್ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇದನ್ನ ಮ್ಯಾಕ್ಸಿಮಮ್ ಕೇಳ್ತಾರೆ ನೋಡಿ. ಆಬ್ಟೇನ್ ದ ಎಫಿಷಿಯನ್ಸಿ ಆಫ್ ದ ಕ್ಲಾಸ್ ಬಿ ಆಂಪ್ಲಿಫೈರ್. ಇಲ್ಲ ಅಂತಂದ್ರೆ ಏನ್ ಹೇಳ್ತಾರೆ, ಓಕೆ, ಈಸ್ ಆಸ್ಕ್ ಟು ಶೋ ದಟ್ ದ ಎಫಿಷಿಯನ್ಸಿ ಆಫ್ ದ ಕ್ಲಾಸ್ ಬಿ ಆಂಪ್ಲಿಫೈರ್ ಇಸ್ ಈಕ್ವಲ್ ಟು 78. ಓಕೆ, ಇಟ್ ಇಸ್ 5% ಅಂತ ಹೇಳ್ತಾರೆ. ಅವಾಗ ಡಿರೈವೇಶನ್ ಮಾಡ್ಬೇಕಿದೆ. ಆಮೇಲೆ ಸ್ಯಾಂಪಲ್ ಓಕೆ ಕ್ವಶನ್ಸ್ ಅಂದ್ರೆ he may ask you to describe the class B power amplifier and along with the okay listing the characteristics, or he may ask you to explain the class B push pull amplifier and the complementary symmetric push pull, and he may ask you to explain the crossover distortion and what the power dissipated by the output transistors in the class B, or he may ask you to derive for the power and the maximum efficiency of the class B power amplifier. Okay, understood? So it is all about the class B, and in the next class we are going to see about the class AB and the class C okay amplifier. Artha aitala? Okay, is there Yes, sir.